ಗುಡ್ ಮಾರ್ನಿಂಗ್. ಇವತ್ತು ಡೇ 3 ನಮ್ಮ ಕಾಲೇಜಲ್ಲಿ ಸೇಮ್ ಇವೆಂಟ್ನ ಕಂಟಿನ್ಯೂ ಮಾಡಿದ್ದಾರೆ. ಇವತ್ತು ಸಹ 4 ಇವೆಂಟ್ಸ್ ಇದೆ ನಮ್ಮ ಕಾಲೇಜಲ್ಲಿ. ಮಾರ್ನಿಂಗ್ ಸೆಷನ್ ಬಂದು ಬಿಸ್ನೆಸ್ ಕ್ವಿಜ್ ರೌಂಡ್ 2 ಮತ್ತು ಬಿಸ್ನೆಸ್ ಮಾರ್ಕೆಟಿಂಗ್ ರೌಂಡ್ 2 ನಡೆಯುತ್ತೆ. ಇವಾಗ ಬಿಸ್ನೆಸ್ ಕ್ವಿಜ್ ರೌಂಡ್ 2 ಸ್ಟಾರ್ಟ್ ಆಗಿದೆ. ಬನ್ನಿ ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇವರಿಬ್ರು ಮಧ್ಯೆ ಒಂದು ವಾರ ಇದೆ. ಏನಂದರೆ ಇವತ್ತು ಬರ್ಡೇ ಗರ್ಲು. ಗೈಸ್ ಏನಂದ್ರೆ ಇವತ್ತು ನನ್ನ ಬರ್ಡೇ ಇತ್ತು. ನಾನು ಹೇಳ್ದೆ ಇವಳಿಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರಬೇಡ ಅಂತ. ನೋಡಿದ್ರೆ ಆದರೂ ರೆಡಿ ಆಗ್ತದೆ ನೋಡಿ. ನನ್ನ ಹೈಲೈಟೇ ಆಯ್ತಿಲ್ಲ ನೋಡಿ. ಇವಳು ಹೈಲೈಟಾಗಿ ಏನು ಮಾಡಬೇಕು ನನಗೆ ನನ್ನ ಬರ್ಡೇ ಇದೆ ನೋಡಿ. ಹಿಂಗೆಲ್ಲ ಮಾಡ್ತಾರೆ ನಮ್ಮ ಟೀಮಲ್ಲಿ. ಹಾಯ್ ಮಾಡ್ತಾ ಇದೆಯಾ? ಹಾಯ್ ಹಾಯ್ ಎಲ್ಲ ಬಾಯ್ ಬಾಯ್ ಗೈಸ್. ಕಬಿನಿ ಯಾವ ಟೀಮ್ನ? ಸಹನಕನ್ ಟೀಮಾ? ಹಾಂ, ಅಲ್ಲೇ ಇಟ್ಟು ಹೋಗಿ ಮಾಡ್ತೀವಿ. ಹೋಗಿ ನಾನು ವಿಡಿಯೋ ಕಾಲೇಜ್ನ ಆರ್ಗನೈಸರು ಹೆವಿ ಇರಿಟೇಟಿಂಗ್ ಪರ್ಸನ್ ಇವರು. ಅವಾಗ ನಂಗೆ ಗುರುಸ್ತಿರ್ತಾರೆ. ಇವ್ನು ನನ್ನ ಜೊತೆಗೆ ಎಲ್ಲ ಕಾಡಿಸ್ತಾರೆ. ಇವನು ನನ್ನ ಜೊತೆಗೆ ಪರ್ಸ್ನಲ್ ಸೆಲ್ಲಿಂಗ್ ಮಾಡಕ್ಕೆ ಬರ್ತಾನೆ. ಏನು ಮಾಡಲ್ವಂತೆ, ಸುಮ್ಮನೆ ಬಂದು ನಿಂತ್ಕೊತಾನೆ ಜೊತೆಗೆ. ನಾನೆಲ್ಲ ಮಾಡ್ತೀನಿ. ನಮ್ಮ ಪ್ರಾಡಕ್ಟ್ ಬಂದು ತನ್ವಿ ಅಂತ. ಈಗ ಎಷ್ಟು ಗುಡ್ ಆಫ್ಟರ್ನೂನ್. ನಮ್ಮ ಪ್ರಾಡಕ್ಟ್ ಬಂದು ತನ್ವಿ ಬ್ಲೇಡ್ ಬಾರ್ಮ್ ಅಂತ. ಇದನ್ನ ಏಂತಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂದರೆ ಇದು ಹೆಲ್ತ್ ಪ್ರಾಬ್ಲಮ್ ಅಂದರೆ ಯಾವುದೇ ಥರ ತಲೆನೋವು, ಹೆಡ್ಏಕ್ಸ್ ಅಥವಾ ಶೋಲ್ಡರ್ ಪೇನ್ ಯಾವುದೇ ಥರ ಇದ್ರೂ ಹೆಲ್ಪ್ ಮಾಡುತ್ತೆ. ಇದು ವೇಟ್ ಬಂದು 800 ಅಂದರೆ ಇದು GST ಬಂದು 4.29 ಮತ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಆಫ್ 3 years ವರ್ಕ್ ಆಗುತ್ತೆ. ಅಂದರೆ ಯೂಸ್ಫುಲ್ ಆಗಿರುತ್ತೆ. ಯಾವುದೇ ಥರ ಡಿಫಾಲ್ಟ್ ಇರಲ್ಲ. ಮತ್ತೆ ಇದನ್ನ 5 years ಮೇಲ್ಪಟ್ಟೆ ಯಾವುದೇ ಥರ ಯೂಸ್ ಮಾಡಬೇಕು. 5 ವರ್ಷದಿಂದ ಒಳಗಡೆ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಅವ್ರದ್ದು ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಸೊ ಬರ್ನಾಗ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಅಂದರೆ ಬರ್ನಾಗ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ 5 yearsಯಿಂದ ಯಾರು ಮೇಲ್ಪಟ್ಟವ್ರು ಯಾರ್ಯಾರು ಯೂಸ್ ಮಾಡ್ಬೋದು. ಮತ್ತು ಇದನ್ನ ಯಾವುದಕ್ಕೆ ಟಾರ್ಗೆಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ ಅಂದರೆ ಸ್ಪೋರ್ಟ್ಸ್ ಮ್ಯಾನ್. ಅಂದರೆ ಈಗ ಸ್ಪೋರ್ಟ್ಸ್ ಮಾಡೋರಿಗೆ ಜಾಸ್ತಿ ಆಟ ಆಡಬೇಕಾದ್ರೆ ಪೇನ್ ಆಗೋದು ಕಾಮನ್. ಅವ್ರಿಗೆ ಕಾಲಲ್ಲಿ ಅಥವಾ ಮೈಯಲ್ಲಿ ಯಾವುದೇ ಥರ ಫ್ರ್ಯಾಕ್ಚರ್ ಆದರೂ ಇದನ್ನು ಹಚ್ಕೊಂಡ್ರೆ ಸ್ವಲ್ಪ ಯಾವುದೇ ಥರ ಪೇನ್ ಹೋಗುತ್ತೆ. ಮತ್ತು ಇನ್ನೊಂದೇನೆಂದರೆ ಇನ್ನೂ ಏನೇನು ಎಫೆಕ್ಟ್ ಆಗುತ್ತೆ ಮಾಡೋದಂದ್ರೆ ಎಣ್ಣೆಗೂ
ಎಷ್ಟು ಮತ್ತೆ ಸಖತ್ ಮಂಡಿ ನೋವು ಏನಾರ ನೋವಿದ್ದಾಗೆಲ್ಲವೇ ಚೆಕ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನೋಡಿ ಫ್ರೆಂಡ್ಸ್, ಟೀಮಲ್ಲಿ ಡ್ಯಾನ್ಸ್ ಮಾಡಿ ಅಂದರೆ ರೀಲ್ಸ್ ಮಾಡ್ತವ್ರೆ. ಇಂಥವ್ರಿಗೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಹೆಂಗೆ ಇಲ್ಲಿ. ಸೊ ಗೈಸ್, ಇವತ್ತಿಂದೆಲ್ಲ ಇವೆಂಟ್ಸ್ ಮುಗೀತು. ನಮ್ಮ ಟೀಮಲ್ಲಿ ಭರತ್ ಚೌಧರಿನ ಮತ್ತು ಎಲ್ಲ ಟೀಮ್ ಲೀಡರ್ಸ್, ವೈಸ್ ಕ್ಯಾಪ್ಟನ್ಸ್ ಎಲ್ಲ ಸೇರಿ ಡಿಸ್ಕಷನ್ ಮಾಡ್ತಿದ್ದಾರೆ. ಇದು ಲಾಸ್ಟ್ ಡಿಸ್ಕಷನ್ ಇವತ್ತಿಂದು. ಸೊ ಬಾಯ್. ನೋಡಿ ಯಾವ ಥರ ಡಿಸ್ಕಷನ್ ಮಾಡ್ತಿದ್ದೀವಿ, ಎಲ್ಲ ಇಲ್ಲಿ ಕೂತಿದ್ದೀವಿ. ನಮ್ಮ ಟೀಮ್ ಕ್ಯಾಪ್ಟನ್ ಇದ್ದಾರೆ. ಸೊ ಹೆಂಗ್ ಮಾಡ್ತೀವಿ ಕಲ್ತ್ಕೊಂಡ್ರೆ ಮಾತ್ರ ಮುಂದೆ ಹೆಲ್ಪ್ ಆಗುತ್ತೆ. ಇದನ್ನ ಎಲ್ಲ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ಪ್ಲೀಸ್ ಮಾತಾಡ್ಬೇಕು. ಸುಧಾರಣೆ ಆಗಲ್ಲ, ಬಸ್ಬಿಟ್ಟು ಮಾತಾಡ್ಬೇಕು ನೀವು. ಯಾಕಂದ್ರೆ ಸೀರಿಯಸ್ ಮಾಡ್ಬೇಕು ಆಗಲ್ಲ. ನಾವು ಮುಂದಿನ ವರ್ಷ ಹೋಗಿ ನಾವು ಫಸ್ಟ್ ಹೇಳ್ತಿರೋದು ಇದೇನಿದೆ ಕೊಡಿ, ನಾವು ಬೇಡ ಅದನ್ನ. ಹಾಯ್ ಗೈಸ್, ನೋಡಿದ್ರಲ್ಲ ಇವತ್ತು ಯಾವ್ಯಾವ ಥರ ಇವೆಂಟ್ಸ್ ಇತ್ತು, ಯಾವ್ಯಾವ ಥರ ಪರ್ಫಾರ್ಮ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀವಿ. ನಮ್ಮ ಟೀಮಲ್ಲಿ ತುಂಬ ಚೆನ್ನಾಗಿ ಆಡಬೇಕು, ಸ್ಪೋರ್ಟಿವ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಾಳೆ ಸಿಗ್ತೀವಿ.